ನಾನು ಸೈಟ್ನ ವಿಸಿಟ್ ಮಾಡಿದ್ದೀನಿ. ಕೆಲವರೆಲ್ಲ 6 ಎಕರೆ ನಾವು ತೆಗೆದುಕೊಡ್ತಾ ಇದ್ದೀವಿ ಅಂತ ಹೇಳಿದ್ರು. ಯಾವ ಕಾರಣಕ್ಕೂ 6 ಎಕರೆ ತಗೊಳ್ಳೋಂಥ ಅವಶ್ಯಕತೆ ಏನು ಬರೋದಿಲ್ಲ. 1-1.5 ಎಕರೆನ ಕೆಲವು ಸ್ಟೋರ್ ಮಾಡೋಕ್ಕೆ ಜಾಗಗಳಿಗೆ ಈಗ ಪಾರ್ಕಿಂಗ್ ಅಂತ ಇಲ್ಲಿದೆ ಬಾರ್ಡ್ರಲ್ಲಿ, ಮತ್ತು ಪಾರ್ಕಿಂಗ್ ಅದು ಮಾತ್ರ ನಾವು ಉಪಯೋಗಿಸ್ಕೊಳ್ತೀವಿ ಅಷ್ಟೇ. ವಾಪಸ್ಸು ಇಲ್ಲೇ ರೆಸ್ಟೋರೆಂಟ್ ಏನಿದ್ದು ಅದೇ ಪೊಸಿಷನ್ ಮಾಡ್ತೀವಿ. ಇಲ್ಲೊಂದು 20,000 ಅಡಿಯಷ್ಟು, ಅರ್ಧ ಎಕರೆಯಷ್ಟು ಓಪನಿಂಗ್ ಒಂದು ಅವಕಾಶ ಮಾಡ್ಕೊತೀವಿ. ಬಾರ್ಡರ್ ಪಕ್ಕದಲ್ಲಿ, ರೋಡ್ ಪಕ್ಕದಲ್ಲಿ, ಸಿದ್ದಾಪುರ ರೋಡಿಗೆಲ್ಲ ಆ ಪಕ್ಕದಲ್ಲಿ ಇದಕ್ಕೆ ನಮ್ಮ ಅಶೋಕ ಪಿಲ್ಲರ್ ರೋಡ್ ಓಪನಿಂಗ್ ಮಾತ್ರ ಎಂಟ್ರಿ ಓಪನಿಂಗ್ ಒಂದು ಅವಕಾಶ ಮಾಡಿಕೊಡ್ಬೇಕು. ಬೇರೆ ಇನ್ನೂ ಆಪ್ಷನ್ ಇಲ್ಲ. ಬೇರೆ ನಾವು ಲಾಲ್ಬಾಗ್ಗೆ ಯಾವ ಥರದ್ದು ಡ್ಯಾಮೇಜ್ ಆಗ್ತಿದೆ ಅದನ್ನು ನಾವು ಕಾಪಾಡ್ತೀವಿ. ಸದ್ಯಕ್ಕೆ ಕೆಲವು ಜಾಗಗಳಿಗೂ ಸಾಮಾನು ಇಟ್ಕೊಳ್ಳೋಕ್ಕೆ ಮತ್ತು ಮಾಡೋಕ್ಕೆ ಕೆಲವೆಲ್ಲ ಒಂದು ಎಕರೆ ಬೇಕಾಗ್ತದೆ. ಅದು ವಾಪಸ್ಸು ಲಾಲ್ಬಾಗ್ಗೆ ಬಿಟ್ಟು ಅದನ್ನು ಕ್ಲೀನಾಗಿ ಅದಕ್ಕಿಂತ ಜಾಸ್ತಿ ಇರೋದಕ್ಕಿಂತ ಚೆನ್ನಾಗಿ ಈಗೇನಿದೆ ಇದಕ್ಕಿಂತ ಜಾಸ್ತಿ ಡೆವಲಪ್ಮೆಂಟ್ ಮಾಡ್ತೀವಿ. ಪ್ರತಿಯೊಂದು ಸಣ್ಣ ಗಿಡಗಳಿದೆ, ಅದನ್ನು ಭಾಳ ಟೆಕ್ನಿಕಲ್ ಆಗಿ ಅದನ್ನು ತೆಗೆದು ತಿರ್ಗಾ ರೀಪ್ಲಾಂಟ್ ಮಾಡೋಂಥ ಕೆಲಸ ಕೂಡ ಆ 1 ಎಕರೆಯಲ್ಲೂ ಕೂಡ ನಾವು ಮಾಡ್ತೀವಿ. ಏನಿಲ್ಲ, ಅದೆಲ್ಲ ಸರಿ ಮಾಡ್ತೀವಿ ಬಿಡಿ. ಅದೆಲ್ಲ ಈಗ ಕೆಲವು ಮಳೆಯಲ್ಲೂ ಕೂಡ ಪಾಟೋಲ್ ಹಾಕೋಂಥ ಒಂದು ಅವಕಾಶ ಬಂದಿದೆ, ಅದನ್ನು ಕೂಡ ನಾವು ವೆಟ್ ಫಿಕ್ಸಿಂಗ್ ಮಾಡ್ತೀವಿ. ಸರ್, ಸರ್ಜಾಪುರ ಜಾಸ್ತಿ ಆಗಿದೆ ಸರ್, ರೈನ್ಬೋ ಲೇಔಟ್ ನೋಡ್ತೀನಿ. ನನಗೆ ರಿಪೋರ್ಟು ತರಿಸ್ಕೊಂಡು ಯಾವ ಕ್ಯಾಬಿನೆಟ್ಟು ಇಲ್ಲ, ಯಾವ ಅಧಿಕಾರನೂ ಇಲ್ಲ, ಏನಿಲ್ಲ. ಸುಮ್ಮನೆ ನಿಮ್ಮ ಮಾಧ್ಯಮದ ಗಾಳಿ ಸುದ್ದಿ, ಯಾರು ಮಾತು ಕಟ್ಕೊಂಡು ಗಾಳಿ ಸುದ್ದಿ ಯಾರು ನೀವು ಪ್ರಸ್ತಾವನೆ ಮಾಡ್ತಾರೆ. ನಾನು ಮಾಡಬೇಕು, ಇಲ್ಲ ಚೀಫ್ ಮಿನಿಸ್ಟರ್ ಮಾಡಬೇಕು. ನಾವಿಬ್ಬರು ಮಾಡದೆ ಹೋದ್ಮೇಲೆ ಇನ್ನೇನಿದೆ ಅಲ್ಲಿ? ಸುಮ್ಮನೆ ಕೆಲವರೆಲ್ಲ ಅರ್ಜೆಂಟಲ್ಲಿ ಇರೋರು ಮೀಡಿಯಾಲೆಲ್ಲ ಹೆಸರುಗಳು ಕೊಟ್ಬಿಟ್ಟು ಅವರೆಲ್ಲರ ಮನೆ ಕೂತಿರ್ತಾರೆ. ಅದಕ್ಕೆಲ್ಲ ಅವಕಾಶ ಇಲ್ಲ. ಅವೆಲ್ಲ ಹೈಕಮಾಂಡ್ ಏನೇ ಇದ್ರು ಹೈಕಮಾಂಡ್. CM ನಮ್ಮ ಮುಂದಕ್ಕೆ ಈಗ ಕಾರ್ಪೊರೇಷನ್ ಎಲೆಕ್ಷನ್ನು, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ನು, ತಾಲೂಕ್ ಪಂಚಾಯತ್ ಎಲೆಕ್ಷನ್ ಎಲ್ಲ ಬರ್ತಾರೆ. ಅದಕ್ಕೆಲ್ಲ ಸಿದ್ಧತೆ ಮಾಡ್ಕೋಬೇಕಲ್ಲ, ಪಾರ್ಟಿಯವ್ರಿಗೂ ಹೇಳಬೇಕಲ್ಲ. ನಾನು ಇವತ್ತು ಕಾರ್ಪೊರೇಷನ್ ಎಲೆಕ್ಷನ್ ಸಂಬಂಧಪಟ್ಟಕ್ಕೆ ಮಧ್ಯಾಹ್ನ 3 ಗಂಟೆಗೆ ಅದೆಲ್ಲ ನೀವೆಲ್ಲ ತಯಾರು ಮಾಡ್ಕೊಳ್ಳಿ, ಏನಾದ್ರು ಅಬ್ಜೆಕ್ಷನ್ಸ್ ಇದ್ರು ಎಲ್ಲ ಹಾಕೊಳ್ಳಿ ನೀವು ಅಂತೆಲ್ಲ ತಿಳಿಸಿದ್ದೀನಿ. ಅವರೆಲ್ಲ ಮಾಡ್ತಾರೆ ಅದೆಲ್ಲ ಅಬ್ಜೆಕ್ಷನ್. ಯಾಕೆಂದ್ರೆ ಪಾರ್ಟಿ ಕಾರ್ಯಕರ್ತರಿಗೆ ಹೇಳಬೇಕಲ್ಲ. ಅವ್ರು 2 ಪ್ರಶ್ನೆ ಇಟ್ಟಿದ್ದಾರೆ. ಒಂದು, ಸಿಬ್ಬಂದಿಗಳ ಕೊರತೆ ಆಗ್ಬಹುದು ಅಂತ 5 ಪಾಲಿಕೆ ಆದ್ರೆ, ಜೊತೆಗೆ ಕಟ್ಟಡಗಳ ವ್ಯವಸ್ಥೆ ಇದೆಯಾ ಕೌನ್ಸಿಲ್? ಎಲ್ಲ ಕಟ್ಟಡನೂ ವ್ಯವಸ್ಥೆ ಮಾಡ್ತೀವಿ, ತಲೆ ಕೆಡಿಸ್ಕೊಳ್ಕೋಬೇಡಿ. ಬಾಡಿಗೆ ಕಟ್ಟಡ ತೆಗೆದುಕೊಂಡು ಸದ್ಯ ಕಟ್ಟಡ ನಡೆಸಿ ಜಾಗ ಐಡೆಂಟಿಫೈ ಮಾಡಿದ್ದೀವಿ. ಬಿಲ್ಡಿಂಗ್ನೆಲ್ಲ ಕಟ್ತೀವಿ, 2 ವರ್ಷದಲ್ಲಿ ಕಟ್ತೀವಿ. ಪ್ರಶ್ನೆಯಲ್ಲಿ ದೊಡ್ಡ ಸಮಸ್ಯೆ ಅಂದ್ರೆ ಬ್ಲಾಕ್ ಸ್ಪಾಟ್ಗಳು. ಸೊ ರಸ್ತೆ ಉದ್ದಕ್ಕೂ ನೀವು ಕಣ್ಣಾಸೋದು ಕೂಡ ಕಾಣಿಸುತ್ತೆ ಸರ್. ಬ್ಲಾಕ್ ಸ್ಪಾಟ್ ಇತ್ತೀಚೆಗೆ ತುಂಬಾ ಜಾಸ್ತಿ ಆಗ್ತಿದೆ. ಹೊರಗಡೆ ಇಡೀ ಬ್ಯಾಂಗ್ಳೂರ್ನಲ್ಲಿ ಬ್ಯಾಂಗ್ಳೂರ್ ಸಮಸ್ಯೆ ಬಗ್ಗೆನೇ ಮಾತಾಡಿದ್ರು ಜನ ತುಂಬಾ. ಅವ್ರು ಹೇಳೋ ಪ್ರಕಾರ ಏನಂದ್ರೆ ರಸ್ತೆನಲ್ಲಿ ಎಸ್ಪೆಷಲಿ ಕಸದ ಲಾರಿಗಳು ಎಲ್ಲೆಂದ್ರಲ್ಲಿ ಒದ್ದು ನಿಲ್ತಾರೆ. ಯಾಕೆ ಒಂದು ಫಾರ್ಮೆಟ್ ಇಲ್ದಂಗೆ ಆಗ್ಬಿಟ್ಟಿದೆ. ಅದಕ್ಕೆ ಕಸದ್ ಹೇಳಿದ್ದಾರೆ. ಕಸದ್ದು ಟ್ರಾನ್ಸ್ಫರ್ ಸ್ಟೇಷನ್ ಇವೆಲ್ಲ ಕೂಡ ತಿಳಿಸಿದ್ದಾರೆ. ಅದು ನಾನು ಆಫೀಸರ್ಸ್ ಹತ್ರ ಮಾತಾಡಿ ಐಡೆಂಟಿಫೈ ಮಾಡಿ ಆ ಜಾಗಗಳಲ್ಲೆಲ್ಲ ಒಂದು ಕ್ಯಾಮ್ರಾಗಳನ್ನು ಫಿಟ್ ಮಾಡಿ ಎಲ್ಲೋ ಕಡೆ ವಾಚ್ ಮಾಡಿ ಯಾವ ರೀತಿ ಮಾಡ್ತಾರೆ ಅಂತ ಅದಕ್ಕೊಂದು ತೀರ್ಮಾನ ಮಾಡ್ತೀವಿ. ನಂಬರ್ 2, ಈಗ ನಿಮ್ಮ ಪ್ರಶ್ನೆ ಬಿಜೆಪಿಯವರು ಕೇಳ್ತಾ ಇದ್ದಾರೆ. ಏನಪ್ಪಾ ನೋಡಿ, ಬಿಜೆಪಿಯವರಿಗೆ ಪಾಪ ರಾಜಕಾರಣ ಮುಖ್ಯ. ಅವರಿಗೆ ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಅವ್ರಿಗೆ ಮುಖ್ಯ ಇಲ್ಲ. ಅವ್ರು ಬಂದು ಅವರ ನೋವು ಏನಿದೆ ಹೇಳ್ಕೊಳ್ಬೋದಾಯ್ತು. ನಾನೇನು ಬೇಡ ಅಂತ ನಾನು ಹೇಳುದಿಲ್ಲ. ಅವ್ರಿಗೆ ಜನ ಅಧಿಕಾರ ಕೊಟ್ಟವ್ರೆ, ಗೆಲ್ಸಿದ್ದಾರೆ. ಬಂದು ಮಾತಾಡಿ ಅವ್ರ ನೋವು ಏನೀಗ ಹೆಂಗೆ ನಾಗರಿಕರು ಬಂದು ಹೇಳಿದ್ರು, ಅವರ ಪ್ರತಿನಿಧಿಯಾಗಿ ಬಂದು ಅವರು ಮಾತಾಡ್ಬೋದಾಯ್ತು. ಅದನ್ನ ಮಾತಾಡ್ಬಿಟ್ಟು ನಾನು ರದ್ದು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದು ಅವ್ರಿಗೆ ಬಿಟ್ಟಿದ್ದು. ಅವ್ರ ಸರ್ಕಾರ ಬಂದಾಗ ಇಲ್ಲಿವರೆಗೂ ಕಾಂಗ್ರೆಸ್ ಸರ್ಕಾರ ಯಾವುದೇ ಡಿಸಿಷನ್ ತೆಗೆದುಕೊಂಡ್ರೆ ಒಂದು ಕೂಡ ಇಲ್ಲಿವರೆಗೂ ಪ್ರಜಾಪ್ರಭುತ್ವ ಬಂದ ಮೇಲೆ ಒಂದು ವಿರುದ್ಧವಾಗಿ ಮಾಡಕ್ಕೆ ಆಗಿಲ್ಲ. ನಾವೇನಾದ್ರು ಒಂದು ತೀರ್ಮಾನ ಮಾಡಿದ್ರೆ ನಾಗರಿಕರಿಗೆ ಅನುಕೂಲ ಆಗಂತ ತೀರ್ಮಾನಗಳನ್ನು ಮಾಡ್ತೀವಿ ಹೊರತು, ಜನರ ಪರವಾದಂತ ತೀರ್ಮಾನವನ್ನು ಮಾಡ್ತೀವಿ ಹೊರತು, ಸಂವಿಧಾನದ ಹಕ್ಕಿನಲ್ಲಿ ತೀರ್ಮಾನ ಮಾಡ್ತೀವಿ ಹೊರತು ಬೇರೆ ನಾವು ಯಾವ ರೀತಿ ತೀರ್ಮಾನವನ್ನು ಮಾಡೋದಿಲ್ಲ. ಅಟ್ ನೋ ಪಾಯಿಂಟ್ ಆಫ್ ಟೈಮ್ ಅವ್ರ ಕೈಲಿ ಅವ್ರ ಹಣೆಯಲ್ಲಿ ನೆಕ್ಸ್ಟ್ ಕೂಡ ಅವ್ರ ಸರ್ಕಾರ ಬರುವುದಿಲ್ಲ. ಅದಕ್ಕೆ ಅವ್ರು ಯೋಚನೆ ಮಾಡೋದು ಬೇಡ. ಎಲೆಕ್ಷನ್ ಕಂಡಕ್ಟ್ ಆಗ್ತದೆ, ಎಲೆಕ್ಷನ್ಗೆ ಸಿದ್ಧತೆ ಬೇಕಾದ್ರೆ ಎಲೆಕ್ಷನ್ ಇಲ್ಲದೆ ಹೋದ್ರೂ ಚಿಂತೆ ಇಲ್ಲ.
ಅವರು GBA ಬೇಡ ಅನ್ನೋರು ಕಾಂಟೆಸ್ಟ್ ಮಾಡಿದ್ರೆ ಬೇಡ. ಯಾಕೆ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಅವರು? ಬಿಟ್ಬಿಡ್ಲಿ ಅವರು. ಯಾರು ನಿಂತ್ಕೋತಾರೆ ಪಾಪ, ಬೇಕಾದವ್ರು ನಿಂತ್ಕೋತಾರೆ, ಇಂಡಿಪೆಂಡೆಂಟ್ ನಿಂತ್ಕೋತಾರೆ ಬೇರೆ. ಲೆಟ್ ಬಿಜೆಪಿ ಬೈಕಾಟ್ ದಿ ಇದು 5 ಕಾರ್ಪೊರೇಷನ್ ಎಲೆಕ್ಷನ್ ಬೈಕಾಟ್ ಮಾಡಲಿ. ಇಫ್ ದೇ ಆರ್ ಸೋ ಕಾನ್ಫಿಡೆಂಟ್ ದಟ್ ದೇರ್ ಗವರ್ಮೆಂಟ್ ವಿಲ್ ಕಮ್ ಮಾಡಿ. ಫಸ್ಟ್ ಟೈಮ್ ಒಂದೊಂದು ವರ್ಷಕ್ಕೆ ಮೇಯರ್ ಹೋಯ್ತಿತ್ತು, 2.5 ವರ್ಷಕ್ಕೆ ಮೇಯರ್ ಇದೆ ಅಂತ ಹೇಳ್ತೀವಿ. ಐ ವಾಂಟ್ ಸ್ಟೆಬಿಲಿಟಿ, ಗವರ್ಮೆಂಟ್ಗೆ ಸ್ಟೆಬಿಲಿಟಿ. ಒಂದೊಂದು ವಾರ್ಡಲ್ಲಿ ಸುಮಾರು ಒಂದೊಂದು ಹೆಚ್ಚು ಕಮ್ಮಿ ಒಂದು 5,000 ಜನ ವಾರ್ಡ್ ಕಮಿಟಿ ಮೆಂಬರ್ಸ್ ಆಗ್ತಾರೆ, ಹೊಸ ಲೀಡರ್ಸ್ ಆಗ್ತಾರೆ. 369 ಜನ ಕಾರ್ಪೊರೇಟರ್ಗಳು ಮುಂದಕ್ಕೆ ಚುನಾವಣೆಗೆ ನಿಂತ್ಕೊಳ್ತಾರೆ. 369, ಅದರಲ್ಲಿ 50% ಹೆಣ್ಣುಮಕ್ಕಳು ಇರ್ತಾರೆ. ಅಂತ ಒಂದು ಐತಿಹಾಸಿಕ ತೀರ್ಮಾನ ಇವತ್ತು ನಾವು ಮಾಡಿದ್ದೀವಿ. Today I am very happy. I came to Lal Bagh. See, in this border of this area, there will be an opening here. Some appreciation was there about 6 acres we are using in Lal Bagh. We are not using 6 acres. We will only about 20,000 square feet. There will be opening here in some border where the land is not being used. In that place, there will be some opening here. Apart from that, nothing is there. They may use some small area of 1 acre for keeping their equipments. After that, it will be cleaned. Every tree which has been there will be replanted, small trees. There is no other big trees. We are not going to touch anything. It is an important place in the country. We will maintain it and we will restore everything is there. And this is one of the major project of Bangalore city for the benefit of entire south of Bangalore. Sir, when is this project going to take place, sir? Pardon? When is this project going to take place? Already we have called for a tender. The dates will be finalized. We are just waiting for how many people will participate in the different bids. Then we will give to the on boot. There are some objection. They feel that it will be a loss. We are not giving good price. But still, we will just look after it. Sir, also the next 5 days, you're going to do the same morning rounds. Park to park. Yes. Almost all the corporation I am visiting park. I wanted to meet the common citizens. I am going to their doors. Morning I am meeting them. I am asking them their grievances and we will sort it out. Thank you, sir. 200 ಜನರನ್ನ ನಾಗರಿಕರ ಹತ್ರ ಮಾತಾಡ್ಸಿದ್ದೀನಿ. ನಾನೇ ಪ್ರೈವೇಟ್ ಮಾತಾಡಿದ್ದೀನಿ, ಎಲ್ಲರದ್ದು ಫೋನ್ ನಂಬರ್ನ ತೆಗೆದುಕೊಂಡಿದ್ದೀನಿ. ನನಗೆ ಅವ್ರ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗಬೇಕು. ಬೆಂಗಳೂರು ನಗರದ ನಾಗರಿಕರು ಅವ್ರ ಹತ್ರ ನಡೆದಿದ್ದೀನಿ, ಅವರ ಅಭಿಪ್ರಾಯ ಕೇಳಿದ್ದೀನಿ. ಅವರು ಸಂತೋಷದಿಂದ ಅವರ ಅಭಿಪ್ರಾಯಗಳನ್ನ, ಅವರ ನೋವನ್ನ, ಅವರ ದುಃಖ ದುಮ್ಮಾನಗಳನ್ನ ತಿಳಿಸಿದ್ದಾರೆ. ಸೊ ಇಲ್ಲಿ ಈ ವಾತಾವರಣ ಬೆಂಗಳೂರು ನಗರದಲ್ಲಿ ಹೆಚ್ಚಿಸಬೇಕು. ಅದಕ್ಕೆ ಮುಂದಕ್ಕೆ ಎಲ್ಲೆಲ್ಲಿ ಅರಣ್ಯ ಪ್ರದೇಶ ಇದೆ, ಅರಣ್ಯ ಪ್ರದೇಶನ ಉಳಿಸ್ಕೊಂಡು ಅಲ್ಲಿ ಟ್ರೀ ಪಾರ್ಕ್ ಮಾಡಲಿಕ್ಕೆ ನಾನು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಮಾತಾಡಿ, ಈಶ್ವರ್ ಖಂಡ್ರೆ ಅವ್ರ ಹತ್ರ ಮಾತಾಡಿ, ನಾವು ಕೂಡ ಅವ್ರಿಗೆ ಫೈನಾನ್ಷಿಯಲ್ ಸಪೋರ್ಟ್ ನ ಕೊಟ್ಕೊಂಡು ಹೊಸಗೆ ಇಂಥ ಲಾಲ್ಬಾಗ್ಗಳನ್ನ ಕ್ರಿಯೇಟ್ ಮಾಡಲಿಕ್ಕೆ ಮುಂದಕ್ಕೆ ಯೋಜನೆಗಳನ್ನ ತಯಾರು ಮಾಡ್ತೀವಿ. ದಿಸ್ ಇಸ್ ಒನ್ ಆಫ್ ದಿ ಮೇಜರ್ ಡಿಸಿಷನ್. ನಂಬರ್ 2, ಇಲ್ಲಿ ಡಾಕ್ಟರ್ ಇರಬೇಕು ಅಂತ ಹೇಳಿದ್ದಾರೆ. ಬೆಳಗ್ಗೆ ಸಾಯಂಕಾಲ ಕಂಪಲ್ಸರಿ ಒಬ್ಬ ಡಾಕ್ಟರ್ ಪ್ಲಸ್ ಒಂದು ಆಂಬುಲೆನ್ಸ್ ಇಲ್ಲಿ ಕಂಪಲ್ಸರಿ ಇಡುವಂತ ಡಿಸಿಷನ್ ನಾವು ತೆಗೆದುಕೊಂಡಿದ್ದೀವಿ. ನಂಬರ್ 3, ಯೂರಿನಲ್ ಫ್ರೀ ಮಾಡಬೇಕು ಅಂತ ಹೇಳಿದ್ದಾರೆ. ಆ ಯೂರಿನಲ್ ಫ್ರೀಸ್ ನ ನಾನು ಫ್ರೀ ಮಾಡೋಂತ ಡಿಸಿಷನ್ ತೆಗೆದುಕೊಂಡಿದ್ದೀವಿ. ಇಲ್ಲಿ ಕೆಲವು ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಕೆಲವು ಮಧ್ಯ ರೋಡ್ಸು, ಕೆಲವು ಥೀಸಿಸ್ ಇಲ್ಲಿ ಸುತ್ತಮುತ್ತಲು ಎಲ್ಲ. ಅದಕ್ಕೆ ಸ್ಪೆಷಲ್ ಆಗಿ ನಮ್ಮ GBA ವತಿಯಿಂದ, ಇಲ್ಲ ಕಾರ್ಪೊರೇಷನ್ ವತಿಯಿಂದ, ಹಾರ್ಟಿಕಲ್ಚರ್ ಎಲ್ಲ ಸೇರಿ 10 ಕೋಟಿ ರೂಪಾಯಿನ ನಾನು ಇಲ್ಲಿ ವಿಸಿಟ್ ಮಾಡಿರೋದಕ್ಕೆ ಅವ್ರಿಗೆ ಏನ್ ಬೇಕು, ನಾಗರಿಕರು ಏನ್ ಬಯಸ್ತಾರೆ, ನಾವು ರಾಜಕಾರಣಿಗಳ ತೀರ್ಮಾನ ಅಲ್ಲ, ನಿಮ್ಮ ನಾಗರಿಕರು ಏನೇನ್ ಬೇಕು ಅಂತ ಹೇಳಿ ಬಯಸ್ತಾ ಇದ್ದಾರೆ. ಯಾಕೆಂದ್ರೆ ಕೆಲವರೆಲ್ಲ ಇಲ್ಲಿ ಜಿಮ್ನಾಶಿಯಂ ಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದು ಮೂಲೆಯಲ್ಲಿ ಓಪನ್ ಆಗಿರ್ಬೇಕು, ಕ್ಲೋಸ್ಡ್ ಆಗಿ ಇರಬೇಕು, ಹೆಣ್ಮಕ್ಳಿಗೆ ಅನುಕೂಲ ಆಗಂಗಿರ್ಬೇಕು, ಹಿರಿಯರಿಗೆ ಅನುಕೂಲ ಆಗಬೇಕು ಅಂತ ಹೇಳಿದ್ದಾರೆ. ಅದನ್ನ ಎಲ್ಲಿ ಅಂತ ಜಾಗ ಅವ್ರ ಕೈಲೇನೆ ಐಡೆಂಟಿಫೈ ಮಾಡಿಸ್ಬಿಟ್ಟು ಒಂದು ಜಿಮ್ನಾಶಿಯಂನ, ಓಪನ್ ಜಿಮ್ನಾಶಿಯಂನ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ಟ್ರಾಫಿಕ್ ವಿಚಾರದಲ್ಲಿ ಹೇಳಿದ್ದಾರೆ. ನಾನು ಟನಲ್ ವಿಚಾರದಲ್ಲಿ ನಾವು ಯಾವ ಜಾಗನೂ ಕೂಡ ಇಲ್ಲಿ ಉಪಯೋಗಿಸ್ತೀನಿ, ಬಟ್ ಅಲ್ಲಿ ಓಪನಿಂಗ್ ಮಾತ್ರ ಯಾವ್ದಾದ್ರು ಒಂದು ಮೂಲೆಯಲ್ಲಿ ಕೊಡ್ಲೇಬೇಕಾಗ್ತದೆ. ಈ ಯಾವ್ದ ನಮ್ಮ ಈ ಇದಕ್ಕೆ ತೋಟಗಾರಿಕೆಗೆ
ಈ ಪಾರ್ಕ್ಗೆ, ಈ ಲಾಲ್ಬಾಗ್ಗೆ ಎಫೆಕ್ಟ್ ಆಗದೆ ಇರೋ ರೀತಿಲಿ ನಾನೀಗ ಆದ್ಮೇಲೆ ನಾನು ಸೈಟ್ ನ ವಿಸಿಟ್ ಮಾಡ್ತಾ ಇದ್ದೀನಿ. ನಮ್ಮ ಆಫೀಸರ್ಸ್ ಎಲ್ಲ ಬಂದಿದ್ದಾರೆ, ಆ ಕೆಲಸ ನಾನು ಮಾಡ್ತೀವಿ. ಆಮೇಲೆ ಇಲ್ಲಿ ನಮ್ಮ ಕೆಲವು ಸ್ಟೂಡೆಂಟ್ಸು ಥೀಸಿಸ್ ಕಂಡಕ್ಟ್ ಮಾಡಕ್ಕೆ, ಇದ್ರ ಬಗ್ಗೆ ಹಿಸ್ಟ್ರಿ ಕ್ರಿಯೇಟ್ ಮಾಡಕ್ಕೆ, ಚರಿತ್ರೆ ಬರೀಲಿಕ್ಕೆ, ಫೋಟೋಗ್ರಫಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅಂತ ನನ್ನ ಆಫೀಸರ್ಸ್ಗೆ ನಾನು ತಿಳಿಸಿದ್ದೇನೆ. ಕಸವಿದ ವಿಚಾರವಾಗಿ ತಿಳಿಸಿದ್ದಾರೆ, ವೆಹಿಕಲ್ ಪಾರ್ಕಿಂಗ್ ವಿಚಾರದಲ್ಲಿ ತಿಳಿಸಿದ್ದಾರೆ, ರೀಪ್ಲಾಂಟೇಶನ್ ವಿಚಾರದಲ್ಲಿ ಕೂಡ ತಿಳಿಸಿದ್ದಾರೆ. ಅದಕ್ಕೂ ಕೂಡ ನಾನು ಸಪರೇಟ್ ಆಗಿ ವ್ಯವಸ್ಥೆ ಮಾಡ್ತೀನಿ. ಮತ್ತು ಗಾರ್ಬೇಜ್ ವಿಚಾರದಲ್ಲಿ, ಬೆಂಗಳೂರು ನಗರದ ಗಾರ್ಬೇಜ್ ಮತ್ತು ಟ್ರಾಫಿಕ್ ವಿಚಾರದಲ್ಲಿ ಅವ್ರೇನು ತಿಳಿಸಿದ್ದಾರೆ ಅದಕ್ಕೂ ಕೂಡ ಅವರಿಗೆಲ್ಲ ತಿಳಿಸುವಂತ ಕೆಲಸವನ್ನ ನಾನು ಮಾಡ್ತೇನೆ. ಸೊ ಇಷ್ಟು ಮೇಜರ್ ಡಿಸಿಷನ್ಸ್ ಇವತ್ತು ನಾವು ತೆಗೆದುಕೊಂಡಿದ್ದೇವೆ. ಆಮೇಲೆ 6 ಎಕರೆ ಲಾಲ್ಬಾಗ್ನಲ್ಲಿ ತೆಗೆದುಕೊಳ್ತಾ ಇದ್ದಾರೆ ಅಂತ ಏನ್ ಹೇಳ್ತಾ ಇದ್ದಾರೆ ಅದು ಸುಳ್ಳು. ನಾನೀಗ ಹೋಗಿ ನೋಡ್ತೀನಿ. ಐ ವಿಲ್ ಸಿ ದಟ್ ಒಂದು ಎಂಟ್ರಿ ಔಟ್ಸೈಡ್ ಮಾತ್ರ, ಒಂದು ಎಕ್ಸಿಟ್ಗೆ ಒಂದು ಅವಕಾಶ ಕೊಡಬೇಕು. ಎಲ್ಲಿ ಯೂಸ್ ಆಗದೆ ಹೋದಂತ ಜಾಗ ಏನಿದೆ ಆ ಜಾಗನ ನಾನೀಗ ಪರಿಶೀಲನೆ ಮಾಡಿ ಡಿಸಿಷನ್ ತಗೋತೀನಿ. ಯಾರು ಗಾಬರಿ ಮಾಡ್ಕೊಳ್ಳೋದು ಬೇಡ. ಇದು ನಿಮ್ಮೆಲ್ಲರ ಆಸ್ತಿ, ಇದು ನಾಗರಿಕರ ಆಸ್ತಿ. ಇದು ಈ ಆಸ್ತಿನ ಪ್ರತಿಯೊಂದು ಆಸ್ತಿನೂ ಕೂಡ ಇಲ್ಲಿ ಉಳಿಸ್ಲಿಕ್ಕೆ, ಮತ್ತು ಮರಿಗೌಡರ ಹೆಸರಿನಲ್ಲಿ ಏನು ರೋಸ್ ಪಾರ್ಕ್ ಇದೆ ಅದು ಹೊಸಗೆಲ್ಲ ಪೀಸಸ್ನ ಮಾಡಿ ಹೊಸ ರೋಸ್ ಪಾರ್ಕ್ ನ ಏನು ಕಂಪ್ಲೀಟ್ ಇದು ಅದು ಮಾಡಿ ಬಹಳ ವರ್ಷ ಆಗಿದೆ. ಈಗ ಹೊಸದಾಗಿ ಮಾಡೋಂತ ಒಂದು ವ್ಯವಸ್ಥೆನ, ಹೊಸ ಏನೇನು ವೆರೈಟಿಗಳಿದೆ ಅದನ್ನೆಲ್ಲ ತಂದು ಹಾಕ್ಲಿಕ್ಕೆ ನಾನು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ನಾವಿಬ್ರು ಸೇರಿ ಡಿಸಿಷನ್ ತೆಗೆದುಕೊಳ್ತೀವಿ. ಇದು ಮೇಜರ್ ಡಿಸಿಷನ್. ಎಲ್ಲ ನಾಗರಿಕರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ. ಎಲ್ಲ ನಮ್ಮ ಆಫೀಸರ್ಸ್ ಕೂಡ ನಾನು ಅಭಿನಂದಿಸ್ತೇನೆ. ಎಲ್ಲರೂ ನಮ್ಮ ಪಾಲಿಟಿಷಿಯನ್ಸ್ ಕೆಲವರಿಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿಲ್ಲ, ನೀವೆಲ್ಲ ನಂಗೆ ಕ್ಷಮಿಸಬೇಕು. ನಾಗರಿಕರ ಮಾತು, ಅವರ ಧ್ವನಿನೇ ನಮ್ಮ ಸರ್ಕಾರದ ಧ್ವನಿ ಆಗಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮಸ್ಕಾರ. ನೋಡಿಯಪ್ಪ, ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.